ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದು, ಕಳೆದ 2 ವರ್ಷದಿಂದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಿಜೆಪಿ ಸರ್ಕಾರ ನೀಡುತ್ತಿದ್ದ ರೈತ ವಿದ್ಯಾನಿಧಿ ನಿಲ್ಲಿಸಿದೆ. 52 ಲಕ್ಷ ರೈತರಿಗೆ ಬಿಜೆಪಿ ಸರ್ಕಾರ ನೀಡುತ್ತಿದ್ದ 4,000 ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ನಿಲ್ಲಿಸಿದೆ. ರೈತರ ಕೃಷಿ ಪಂಪ್ ಸೆಟ್ಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಬಿಜೆಪಿ ಸರ್ಕಾರದಲ್ಲಿ 25,000 ನಿಗದಿಪಡಿಸಿತ್ತು. ಆದರೆ ಇಂದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಪಂಪ್ ಸೆಟ್ಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಲು 3 ಲಕ್ಷ ರು ನೀಡಬೇಕಾಗಿದೆ. ಇದರ ಜೊತೆ ಒಂದು ಕಂಬಕ್ಕೆ 20,000ದಂತೆ ಹೆಚ್ಚುವರಿ ಹಣ ನೀಡಬೇಕಾಗಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ತಿಳಿಸಿದರು. ಕಳಪೆ ಗೊಬ್ಬರ ಅಂದ್ರೆ ರೈತರು ಮೊನ್ನೆ ನನಗೊಬ್ಬರು ಹೇಳಿದರೆ ನೀರಿಗೆ ನೆನೆಸಿದ್ರೆ ಅದರಲ್ಲಿ ಮರಳು ಸಿಗುತ್ತೆ. ಆ ರೀತಿ ಕಲಬೆರಕೆ ಗೊಬ್ಬರನ್ನು ಕೂಡ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಳತೆನಲ್ಲೂ ಕೂಡ ಅಂದ್ರೆ 50 kg ಬ್ಯಾಗಲ್ಲಿ 46 kg 47 kg ಇರೋದು ಕೂಡ ಕಂಪ್ಲೇಂಟ್ ಆಗಿರ್ತಕ್ಕಂಥ ಉದಾಹರಣೆಗಳು ಇಡೀ ರಾಜ್ಯದಲ್ಲಿದೆ. ಈ ರೀತಿ ಗೊಬ್ಬರ ಕೊಟ್ಟರು ಕೂಡ ಮುಂಗಾರಿನ ಅಂದಾಜು ಮಾಡದಲ್ಲೇ ಇವತ್ತು ಹವಾಮಾನ ಇಲಾಖೆ ಮೊದಲೇ ಹೇಳಿತ್ತು ಸರ್ಕಾರಕ್ಕೆ, 1 ತಿಂಗಳು ಮುಂಚೆ ಈ ಸಾರಿ 20 ದಿನಕ್ಕಿಂತ ಜಾಸ್ತಿ ಮುಂಚಿತವಾಗಿ ಮಾನ್ಸೂನ್ ಸೆಟ್ಟಾಗಬಹುದು ಅಂತಕ್ಕಂಥ ನಿರೀಕ್ಷೆ ಇದ್ರೂ ಕೂಡ ರಾಜ್ಯ ಸರ್ಕಾರ ಎಷ್ಟು ಬೇಕಾಗಿತ್ತು ಅಷ್ಟು ದಾಸ್ತಾನು ಮಾಡುವಲ್ಲಿ ಇವತ್ತು ವಿಫಲವಾಗಿದ್ದು ಇಂಡೆಂಟ್ ಆಗ್ದಲೇ ಕೃಷಿ ಸಚಿವರು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಈ ಒಂದು ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಕೇಂದ್ರ ಇವರು ಕೊಟ್ಟಿದ್ದಕ್ಕಿಂತ ಸುಮಾರು 8.73 ಲಕ್ಷ ಮೆಟ್ರಿಕ್ ಟನ್ ಅನ್ನ ಒದಗಿಸಿದೆ. ವಿತರಣೆ ಆಗಿರ್ತಕ್ಕಂಥದ್ದು 6.30 ಲಕ್ಷ ಮೆಟ್ರಿಕ್ ಟನ್. ಈ ಎರಡರ ಅವಶ್ಯಕತೆ ಇದ್ದಿದ್ದಷ್ಟು, ಆದ್ರೆ ನಾವು ಕೊಟ್ಟಿದ್ದು 8 ಲಕ್ಷ ಚಿಲ್ಲರೆ. ಉಳಿದಿರ್ತಕ್ಕಂಥ 2.40 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಇವತ್ತು ಎಲ್ಲಿದೆ ಅಂತಕ್ಕಂಥದ್ದನ್ನ ಮಂತ್ರಿಗಳು ಹೇಳ್ತಾ ಇಲ್ಲ. ಅಂದ್ರೆ ಕಾಳು ಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ವಯಂ KCTಯನ್ನು ನಿರ್ಮಾಣ ಮಾಡಿ ಅವ್ರಿಗೆ ಬೇಕಾಗಿದ್ದಂಥವ್ರಿಗೆ ಗೊಬ್ಬರವನ್ನು ಕೊಟ್ಟು ಕಾಳಸಂತೆಯಲ್ಲಿ ಮಾರಾಟ ಮಾಡಿಸ್ಲಿಕ್ಕೆ ಒಂದು ಹುನ್ನಾರ ನಡೆಸಿದೆ ಅಂತಕ್ಕಂಥದ್ದು ನಮ್ಮ ಆರೋಪ. ಈ ರೀತಿ ಬೇರೆಯವ್ರ ಮೇಲೆ ಹೇಳಿದಲ್ಲಿ ಇವತ್ತು ಕೂಡ ಕೇಂದ್ರ ಸರ್ಕಾರ ತಯಾರಿದೆ. ಇವ್ರು ಎಷ್ಟು ಇಂಡೆಂಟ್ ಆಗ್ತಾರೋ ಗೊಬ್ಬರಕ್ಕೆ ಅಷ್ಟು ದುಡ್ಡು ಕಟ್ಟಿದ ಕೊಡ್ಲಿಕ್ಕೆ ತಯಾರಿದೆ. ಆದ್ರೆ ಇವರು ಅದನ್ನು ತರಿಸ್ಕೊಳ್ಳದಲ್ಲೇ ಈ ರೀತಿ ಕೇಂದ್ರ ಸರ್ಕಾರದ ಮೇಲೆ ಸುಳ್ಳನ್ನ ಹೇಳ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಬಿತ್ತನೆ ಬೀಜದ ಮೇಲಿನ ಬೆಲೆಯನ್ನ ಪ್ರತಿ ಕ್ವಿಂಟಾಲ್ಗೆ 20% ಏರಿಕೆ, ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ನೀಡಿದ 3,454 ಕೋಟಿ ರು ಅನುದಾನದಲ್ಲಿ ನಯಾ ಪೈಸೆಯನ್ನ ರಾಜ್ಯದ ರೈತರಿಗೆ ತಲುಪಿಸದೆ ಲೂಟಿ ಹೊಡೆದಿದ್ದಾರೆ ಎಂದು ಹೇಳಿದರು. ಈ ಸರ್ಕಾರ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅಂದ್ರೆ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ರೈತ ವಿದ್ಯಾನಿಧಿಯನ್ನ ಕೊಡ್ತಾ ಇತ್ತು. ಅದನ್ನ ಇವತ್ತು ನಿಲ್ಲಿಸಿದೆ. ಕರ್ನಾಟಕದಲ್ಲಿ 52 ಲಕ್ಷ ರೈತರಿಗೆ 400 ರೂಪಾಯಿ 4,000 ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿ 2,000 ರೂಪಾಯಿಗಳಿಗೆ 2 ಕಂತು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಅದನ್ನು ಕೂಡ ನಿಲ್ಲಿಸಿದೆ. ಮತ್ತು ರೈತರಿಗೆ ಕೃಷಿ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫರ್ ಅಳವಡಿಸಲಿಕ್ಕೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 25,000 ರೂಪಾಯಿಗಳಿಗೆ ಒಂದು TC ಅನ್ನು ಹಾಕಿ 25,000 ರೂಪಾಯಿ ಕಟ್ಟಿಸ್ಕೊಂತಿತ್ತು. ಇನ್ನು ಬಾಕಿದನ್ನ ಸರ್ಕಾರನೇ ಹಾಕಿ ಕಂಬ ಹಾಕಿ TC ಅನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇತ್ತು. ಇದು ಇವತ್ತು 3 ಲಕ್ಷ ಕೊಡಬೇಕಾಗಿದೆ. 25,000 ಇದ್ದದ್ದನ್ನ 3 ಲಕ್ಷ ಕೊಡಬೇಕಾಗಿದೆ. ಹೆಚ್ಚುವರಿಯಾಗಿ ಕೊಡಬೇಕು. ಮತ್ತೆ ಒಂದು ಕಂಬಕ್ಕೆ ಹಾಕಿದ್ರೆ 25,000 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು.
10 ಕಂಬಕ್ಕೆ ಅಲ್ಲಿಗೆ 2.5 ಲಕ್ಷ, 5 ಕಂಬ, ಈ ರೀತಿ ಒಟ್ಟು ಹೆಚ್ಚುವರಿಯಾಗಿ ಒಂದು ಕಂಬಕ್ಕೆ 25,000 ರೂಪಾಯಿನಾಗೆ ಹೆಚ್ಚುವರಿಯಾಗಿ ಕಟ್ಟಿಸ್ಕೊಂತೀವಿ. ನಾವು 25,000 ರೂಪಾಯಿ ಕಟ್ಟಿದ್ರೆ ಎಲ್ಲದನ್ನು ಕೊಡ್ತಾ ಇತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅಂದ್ರೆ ರೈತರಿಗೆ, ಕೃಷಿ ಪಂಪ್ ಸೆಟ್ಗಳಿಗೆ. ಮನೆ ವಿದ್ಯುತ್ ಬಿಲ್ಲು 33 ಪೈಸೆ ಅಂತೆ ಈ 35 ಪೈಸೆ ಅಂತೆ EPPCA ದರ ಹೊಸದಾಗಿ ಸೇರಿಸಲಾಗಿದೆ. ಮತ್ತು ಮೊದಲಿಂದ ಸ್ಲ್ಯಾಬ್ ಪದ್ಧತಿಯನ್ನು ಕೂಡ ತೆಗೆದು ಕನಿಷ್ಠ 5.78 ರೂಪಾಯಿ 5.78 ರೂಪಾಯಿ ಪ್ರತಿ ಯೂನಿಟಿಗೆ ಮಾಡಿದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಬಿತ್ತನೆ ಬೀಜದ ಮೇಲೆ ಪ್ರತಿ ಕ್ವಿಂಟಾಲ್ಗೆ 20% ಅಂದ್ರೆ 100 ರೂಪಾಯಿ ಇದ್ರೆ 120 ರೂಪಾಯಿ ಇಷ್ಟನ್ನ ಹೆಚ್ಚುವರಿ ಮಾಡಿರೋದಲ್ಲದೆ ಈ ಕಳಪೆ ಬೀಜ ಕೊಟ್ಟಿದ್ದಾರೆ. ಈ ಜೋಳನ ನಮ್ಮ ಹಲವಾರು ಇಲಾಖೆಯನ್ನ ಕರ್ಕೊಂಡೋಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ನಮ್ಮ ಜಿಲ್ಲೆನಲ್ಲೂ ಕೂಡ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಅಂದ್ರೆ ಜೋಳ ಬೆಳೀತಾನೆ 4-5 ಗರಿಗಳು ಬೆಳಗಾಗ್ಬಿಡುತ್ತೆ. ಬೆಳಗಾಗಿ ಅದು ಗೊನೆ ಹೊಡೆಯಲ್ಲ, ಅಂದ್ರೆ ತೆನೆ ಬಿಡಲ್ಲ. ಆ ರೀತಿ ಹಂಗೆ ಸತ್ತೋಗಿ. ಇದಕ್ಕೆ ಯಾವ ಬೀಜ ತನಿಖಾ ತಂಡ ಇರುತ್ತೆ, ಆ ತನಿಖಾ ತಂಡ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಅಂದ್ರೆ ಒಂದು ಬೀಜಗಳನ್ನ ತನಿಖೆ ಮಾಡಬೇಕು, ಇದು ಸರಿ ಇದೆಯಾ, ಜರ್ಮಿನೇಷನ್ ಎಷ್ಟಿದೆ, ಆ ಜರ್ಮಿನೇಷನ್ ಅವ್ರೇನ್ ಕಂಪ್ನಿಯವ್ರು ಕೊಡ್ತಾರ ಅದನ್ನೇ ಸಾರಾಸಗಟಾಗಿ ಒಪ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಸರ್ಕಾರ. ಅದಕ್ಕೆ ಒಂದು ಥರ್ಡ್ ಪಾರ್ಟಿ ಅಂತ ಅನ್ಕೋಬಹುದು. ಆ ಒಂದು ತನಿಖಾ ತಂಡ ಇದೆ. ಆ ತನಿಖಾ ತಂಡ ಆ ಜರ್ಮಿನೇಷನ್ ಇಂದ ಹಿಡ್ಕೊಂಡು ಬೀಜದ ಕ್ವಾಲಿಟಿಯನ್ನ ಚೆಕ್ ಮಾಡಬೇಕು, ಅದನ್ನು ಚೆಕ್ ಮಾಡ್ತಾ ಇದೆ. ಬರ ಪರಿಹಾರದಲ್ಲಿ ಕೇಂದ್ರ 3,454 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರೆ ಇಲ್ಲಿ ತನಕ ಯಾರಿಗೂ ಕೂಡ ಇದರ ಹಣನ ಕೊಟ್ಟಿಲ್ಲ. ಈ ಹಣ ಎಲ್ಲಿಗೆ ಹೋಗಿದೆ? ಏನಾದ್ರು ವಾಲ್ಮೀಕಿ ಹಗರಣದ ರೀತಿಯಲ್ಲಿ ಇದು ಯಾವ್ದಾರ ಎಲೆಕ್ಷನ್ಗೆ ಹೋಗಿದ್ಯಾ, ಬೇರೆ ರಾಜ್ಯಕ್ಕೆ ಹೋಗಿದ್ಯಾ ಅಂತಕ್ಕಂಥದ್ದು ಕೂಡ ಸುದ್ದಿಗೋಷ್ಠಿಯಲ್ಲಿ ಕೋಟೆ ದಿನೇಶ್, ಸಚಿನ್, ಹಿರೇಮಗಳೂರು ಕೇಶವ, ಮುಗಳವಳ್ಳಿ ದಿನೇಶ್, ಸೀತಾರಾಮ್ ಬರಣ್ಯ ಉಪಸ್ಥಿತರಿದ್ದರು.